ಆತ್ಮೀಯ ಸ್ನೇಹಿತರೆ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ನಮ್ಮ ಜೀವಿತವು ಸ್ಥಿರವಾಗಿ ನಿಲ್ಲಲು ದೇವರ ವಾಕ್ಯವು ಸಹಾಯ ಮಾಡುತ್ತದೆ. ಕಳೆದ ಕಾರ್ಯಕ್ರಮಗಳಲ್ಲಿ ಪರ್ವತ ಪ್ರಸಂಗದ ವಿಷಯದಲ್ಲಿ ಅನೇಕ ಸಂಗತಿಗಳನ್ನು ತಿಳಿದುಕೊಂಡಿದ್ದೇವೆ. ಇಂದು ಮುಂದುವರೆದು ಪರ್ವತ ಪ್ರಸಂಗದ ಸೂಕ್ಷ್ಮ ಚಿತ್ರಣವನ್ನು ನೋಡೋಣ. ಈ ಮೂಲಕವಾಗಿ ದೇವರು ನಮ್ಮ ಸಂಗಡ ಮಾತನಾಡುವಾಗ ನಮ್ಮನ್ನು ಬದಲಾಯಿಸಿಕೊಂಡು ಹೊಸ ಜೀವಿತವನ್ನು ಕಟ್ಟೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ. ಆಪತ್ಕಾಲದಲ್ಲಿ ಇದೇ ನನಗೆ ಆದರಣೆ. ಕೀರ್ತನೆಗಳು 119:50 ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಈಗಾಗಲೇ ನಾವು ಮತ್ತಾಯನು ಬರೆದ ಸುವಾರ್ತೆಯ 5, 6 ಮತ್ತು 7ನೇ ಅಧ್ಯಾಯಗಳಲ್ಲಿ ಪರ್ವತ ಪ್ರಸಂಗದ ವಿಷಯದಲ್ಲಿ ಬಹು ಅಮೂಲ್ಯವಾದ ವಿಷಯಗಳನ್ನು ಕಂಡುಕೊಂಡಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಕೂಡ ಪರ್ವತ ಪ್ರಸಂಗದ ಬಗ್ಗೆ ಇನ್ನೂ ಸವಿಸ್ತಾರವಾದ ವಿಷಯಗಳನ್ನು ತಿಳಿದುಕೊಳ್ಳೋಣ. ಪ್ರಿಯ ವೀಕ್ಷಕರೇ, ಪರ್ವತ ಪ್ರಸಂಗದ ಸೂಕ್ಷ್ಮ ಚಿತ್ರಣ ಎಂಬ ವಿಚಾರವನ್ನು ನೋಡೋಣ. ಪರ್ವತ ಪ್ರಸಂಗವನ್ನು ನಾವು ಮುಗಿಸಿರುವುದರಿಂದ ನಾವು ಹಿಂದಕ್ಕೆ ನೋಡಿ ಅದರ ಸೂಕ್ಷ್ಮ ಚಿತ್ರಣವನ್ನು ತಿಳಿಯುವುದು ಒಳ್ಳೆಯದು. ಯಾಕಂದರೆ ನಾನು ಹೇಳಿದ ಅಭಿಪ್ರಾಯಗಳು ಕೆಲವರಿಗೆ ಹೊಸದು, ವಿಚಿತ್ರವೂ ಆಗಿ ಕಂಡಿರಬಹುದು. ಅನೇಕರು ಭಾವಿಸುವುದೇನೆಂದರೆ ಪರ್ವತ ಪ್ರಸಂಗವು ಈ ದಿನಗಳಲ್ಲಿ ವಿಶ್ವಾಸಿಗಳು ನಡೆಯಬೇಕಾದ ರೀತಿಯನ್ನು ತಿಳಿಸುತ್ತದೆ ಹಾಗೂ ಅದು ಈಗಿನ ಸಭೆಗೆ ಕೊಡಲ್ಪಟ್ಟದ್ದು ಎಂದು. ಆದರೆ ನಾವು ಹಿಂದೆ ಹೋಗಿ ಇಡೀ ಸತ್ಯವೇದವನ್ನು ನೋಡುವುದಾದರೆ ದೇವರು ಮಾನವ ಜನಾಂಗವನ್ನು ಆಳಿಕೆ ನಡೆಸಲು ವಿಶೇಷವಾದ ವ್ಯವಸ್ಥೆಗಳನ್ನು ಕೊಟ್ಟಿದ್ದಾನೆಂದು ತಿಳಿಯುತ್ತೇವೆ. ಪ್ರಿಯರೇ, ಮೋಶೆಯ ಕಟ್ಟುಪಾಡುಗಳು, ಧರ್ಮಶಾಸ್ತ್ರ ಜನರು ಕೆಟ್ಟವರಾಗಿದ್ದರಿಂದಲೂ ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದರಿಂದಲೂ ಎಂಬುದಾಗಿ ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುತ್ತೇವೆ. ದೇವರು ಇಡೀ ಮಾನವ ಜನಾಂಗವನ್ನೇ ನಾಶ ಮಾಡಬೇಕಾಯಿತೆಂದು ನೋಡುತ್ತೇವೆ ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯದಲ್ಲಿ. ಆದರೆ ಒಬ್ಬ ವ್ಯಕ್ತಿಯನ್ನು, ಅವನ ಮನೆಯವರನ್ನು ಉಳಿಸಿದನು. ಮನುಷ್ಯರು ದೇವರಿಂದ ದೂರ ಹೋಗಿದ್ದರು ಮತ್ತು ದೇವರು ಅದಕ್ಕಾಗಿ ಅವರನ್ನು ದಂಡಿಸಬೇಕಾಯಿತು. ಪ್ರಿಯರೇ, ಇಡೀ ಭೂಮಿಯಲ್ಲಿ ದೇವರು ಒಬ್ಬ ಮನುಷ್ಯನನ್ನು, ಅವನ ಮನೆಯವರನ್ನು ಉಳಿಸಿ ಅವರಿಂದ ಹೊಸ ಜನಾಂಗವನ್ನುಂಟು ಮಾಡಿ ಅವರೊಳಗಿಂದ ಒಬ್ಬನನ್ನಾರಿಸಿಕೊಂಡು ತನ್ನ ಸಾಕ್ಷಿಗಳಾಗಿರತಕ್ಕ ಜನಾಂಗವೊಂದರ ಮೂಲ ಪುರುಷನನ್ನಾಗಿ ಮಾಡಿದನು. ಅವರಿಗೆ ಒಂದು ದೇಶವನ್ನು ಕೊಟ್ಟು ಅವರನ್ನು ಎಣಿಸಲಾಗದ ಮಹಾ ಜನಾಂಗವನ್ನಾಗಿ ಮಾಡಿ ಅವರಿಂದ ಲೋಕಕ್ಕೆಲ್ಲ ಆಶೀರ್ವಾದ ಉಂಟಾಗುವಂತೆ ಮಾಡಲಿಕ್ಕಿದ್ದನು. ಅವರ ಮೂಲಕ ದೇವರು ಲೋಕವನ್ನು ಸಂಧಿಸಬೇಕೆಂದಿದ್ದನು. ಅವರಿಗೆ ಮೋಶೆಯ ಮೂಲಕ ಮೋಶೆಯ ಧರ್ಮಶಾಸ್ತ್ರ ನಿಯಮಗಳನ್ನು ಕೊಟ್ಟನು. ಅದು ಯಜ್ಞಗಳ ವ್ಯವಸ್ಥೆಯಾಗಿತ್ತು. ಪ್ರಿಯರೇ, ಯಾಜಕ ಕಾಂಡ ಪುಸ್ತಕದಲ್ಲಿ ಇದರ ವಿವರಗಳನ್ನು ನೋಡಬಹುದು. ಮತ್ತು ಸರ್ವಾಂಗ ಹೋಮಗಳನ್ನು ಅರ್ಪಿಸುತ್ತಿದ್ದ ಯಜ್ಞವೇದಿಗಳೇ ಅದರ ಕೇಂದ್ರವಾಗಿತ್ತು. ಆ ವೇದಿಯು ಕ್ರಿಸ್ತನ ಕ್ರೂಜೆಗೆ ಸೂಚಿತವಾಗಿದೆ ಮತ್ತು ಧರ್ಮಶಾಸ್ತ್ರವು ಮನುಷ್ಯರನ್ನು ರಕ್ಷಿಸಲು ಸಮರ್ಥವಾಗಿರಲಿಲ್ಲವಾದ್ದರಿಂದ ದೇವರು ಯಜ್ಞದ ಹೊರತು ಪಾಪವನ್ನು ಕ್ಷಮಿಸುತ್ತಿರಲಿಲ್ಲ. ಹೀಗೆ ಅದು ಶಿಕ್ಷೆಯ ಒಂದು ವ್ಯವಸ್ಥೆಯಾಗಿತ್ತೇ ಹೊರತು ರಕ್ಷಣೆಯ ವ್ಯವಸ್ಥೆಯಲ್ಲ. ಆದ್ದರಿಂದ ಹಳೆ ಒಡಂಬಡಿಕೆಯ ಪೂರ ಈ ರೀತಿಯ ಯಜ್ಞಗಳು ಬರಬೇಕಾದ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಸೂಚಿಸುತ್ತಿದ್ದವು. ಪ್ರಿಯ ವೀಕ್ಷಕರೇ, ಯೇಸುವು ಹಳೆ ಒಡಂಬಡಿಕೆಯ ಪ್ರವಾದನೆಗಳನ್ನು ನೆರವೇರಿಸುವ ರಾಜನಾಗಿ ತನ್ನನ್ನೇ ಸಮರ್ಪಿಸಿಕೊಂಡನು. ಆದರೆ ಆತನ ಸ್ವಜನರು ಆತನನ್ನು ತಿರಸ್ಕರಿಸಿದರು. ಸುವಾರ್ತೆಯಲ್ಲಿ ಬರೆದ ಎಲ್ಲ ಸಂಗತಿಗಳನ್ನು ಆತನು ರಾಜನು ಎಂಬ ದೃಷ್ಟಿಕೋನದಲ್ಲಿ ನಾವು ನೋಡಬೇಕಾಗಿದೆ. ಮತ್ತಾಯನು ಬರೆದ ಸುವಾರ್ತೆಯು ಆತನು ರಾಜನೆಂದು ತಿಳಿಸುತ್ತದೆ. ಆತನು ರಾಜನಾಗಿ ಹುಟ್ಟಿದನು, ರಾಜನಂತೆ ಜೀವಿಸಿದನು, ರಾಜನಂತೆ ಮರಣ ಹೊಂದಿದನು, ರಾಜನಂತೆ ಸತ್ತವರೊಳಗಿಂದ ತಿರುಗಿ ಎದ್ದು ಬಂದನು ಮತ್ತು ರಾಜನಾಗಿ ಈ ಲೋಕಕ್ಕೆ ತಿರುಗಿ ಬರಲಿದ್ದಾನೆ. ಪ್ರಿಯರೇ, ಆತನು ಈ ಲೋಕದಲ್ಲಿರುವಾಗ ಮಾಡಿದ ಒಂದು ಕಾರ್ಯವೆಂದರೆ ಮೋಶೆಯ ಧರ್ಮಶಾಸ್ತ್ರಕ್ಕಿಂತ ವಿಭಿನ್ನವಾದ ಒಂದು ವ್ಯವಸ್ಥೆಯನ್ನು ರೂಪಿಸಿದನು.
ಅದುವೇ ಮತ್ತಾಯನು ಬರೆದ ಸುವಾರ್ತೆಯ 5, 6, 7ನೇ ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟ ಪರ್ವತ ಪ್ರಸಂಗವೆಂಬ ಭಾಗ. ಇದರ ಕೆಲವು ಭಾಗಗಳು ಇತರ ಸುವಾರ್ತೆಗಳಲ್ಲಿಯೂ ಇವೆ. ಆದರೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಅದು ಪೂರ್ಣವಾಗಿ ಬರೆಯಲ್ಪಟ್ಟಿದೆ. ನಾನು ಮೊದಲೇ ತಿಳಿಸಿದಂತೆ ಇದು ಕೂಡ ಸಂಕ್ಷಿಪ್ತ ಭಾಗವಾಗಿದೆ. ಇದಕ್ಕೆ ಪುರಾವೆ ಎಂದರೆ ಇಲ್ಲಿ ಆತನು ಮೋಶೆಯ ಧರ್ಮಶಾಸ್ತ್ರದಿಂದ 2 ಅಪ್ಪಣೆಗಳನ್ನು ಎತ್ತಿಕೊಂಡಿದ್ದಾನೆ. ಅದನ್ನು ಹಳೆ ಒಡಂಬಡಿಕೆಯಲ್ಲಿ ತಿಳಿಸಲ್ಪಟ್ಟದಕ್ಕಿಂತ ಉನ್ನತ ಮಟ್ಟಕ್ಕೇರಿಸಿದ್ದಾನೆ. ಉದಾಹರಣೆಗೆ, ನೀನು ಸಹೋದರನ ಮೇಲೆ ಸಿಟ್ಟುಗೊಂಡರೆ ನೀನು ಕೊಲೆಗಾರನಾಗುತ್ತಿ. ಇದರ ಕುರಿತು ಹಳೆ ಒಡಂಬಡಿಕೆಯಲ್ಲಿ ಏನೂ ಹೇಳಿರುವುದಿಲ್ಲ. ಅಲ್ಲದೆ ಪರಸ್ತ್ರೀಯನ್ನು ನೋಡಿ ಮೋಹಿಸಿದರೆ ವ್ಯಭಿಚಾರ ಮಾಡಿದಂತೆ ಎಂದು ಹೇಳಿದ್ದಾನೆ. ಪ್ರಿಯರೇ, ಈ ಪರೀಕ್ಷೆಯಡಿ ಮಾನವ ಜನಾಂಗದ ಅರ್ಧಕ್ಕಿಂತಲೂ ಹೆಚ್ಚು ಮಂದಿ ಅಪರಾಧಿಗಳಾಗಿ ಕಾಣುತ್ತಾರೆ. ಈ ರೀತಿ ಅಪ್ಪಣೆ ಮೀರದವರು ಸಿಕ್ಕುವುದು ಅಪರೂಪ. ಕೆಲವು ಸಮಯದ ಹಿಂದೆ ಒಬ್ಬಾಕೆ ಒಳ್ಳೆ ಕ್ರೈಸ್ತ ಮಹಿಳೆ ಒಬ್ಬ ವಿಶ್ವಾಸಿಯ ಕುರಿತಾಗಿ ಹೀಗೆ ಹೇಳಿದರು. ಏನೆಂದರೆ, ಅವರು ನನ್ನನ್ನು ಬೆತ್ತಲೆಯಾಗಿಸಿ ಅತ್ಯಾಚಾರ ಮಾಡುವವರಂತೆ ನೋಡುತ್ತಿದ್ದರು ಎಂದು. ಆ ವ್ಯಕ್ತಿ ಆ ಹೆಂಗಸು ಬರುತ್ತಿರುವಾಗ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದರು. ಪ್ರಿಯರೇ, ಪರ್ವತ ಪ್ರಸಂಗದ ಪ್ರಕಾರ ಅವರು ವ್ಯಭಿಚಾರ ಮಾಡುತ್ತಿದ್ದರು. ಪ್ರಿಯ ವೀಕ್ಷಕರೇ, ಪರ್ವತ ಪ್ರಸಂಗವು ಧರ್ಮಶಾಸ್ತ್ರವನ್ನು, ಕಾನೂನನ್ನು 9ನೇ ಅತ್ಯುತ್ತಮ ಮಟ್ಟಕ್ಕೆ ಏರಿಸುತ್ತದೆ. ನಾವು ಅದರ ಪ್ರಕಾರ ಜೀವಿಸಬೇಕಲ್ಲವೇ ಎಂದು ಕೆಲವರು ಕೇಳಬಹುದು. ಇಲ್ಲ, ಅದು ಮುಂದೆ ಬರಲಿರುವ ರಾಜ್ಯಕ್ಕಾಗಿ ಕೊಡಲ್ಪಡುತ್ತದೆ. ಕ್ರಿಸ್ತನು ಮುಂದೆ ಸ್ಥಾಪಿಸಲಿರುವ ರಾಜ್ಯಕ್ಕೆ ಅದು ಶಾಸನವಾಗಿರುತ್ತದೆ. ಅದರಲ್ಲಿ ಬಹು ವಿಶೇಷವಾದ ನಿಯಮಗಳು ಕೊಡಲ್ಪಟ್ಟಿವೆ. ಆದರೆ ಈಗಿನ ದಿನಗಳಿಗಾಗಿ ನಮಗೆ ಬೇರೆಯೇ ವ್ಯವಸ್ಥೆ ಇರುತ್ತದೆ. ನಾನು ನೀನು ಕೃಪಾಯುಗದಲ್ಲಿ ಇಲ್ಲವೇ ಪರಿಶುದ್ಧಾತ್ಮನ ಯುಗದಲ್ಲಿ ಜೀವಿಸುತ್ತಿದ್ದೇವೆ. ಅದು ದೇವರು ನಮ್ಮನ್ನು ಕೃಪೆಯಿಂದ ರಕ್ಷಿಸುವ ಕಾಲವಾಗಿದೆ. ಧರ್ಮಶಾಸ್ತ್ರವನ್ನು ಅನುಸರಿಸುವುದರಿಂದಲ್ಲ, ನಾವು ಮಾಡುವ ಯಾವ ಕ್ರಿಯೆಯಿಂದಲೂ ರಕ್ಷಿಸಲ್ಪಡುವುದಿಲ್ಲ. ಪ್ರಿಯ ಮಿತ್ರನೇ, ನೀನು ನಂಬಿಕೆಯನ್ನಿಡದ ಹೊರತು ನಿಜ ಕ್ರೈಸ್ತನಾಗಲಾರೆ. ಮತ್ತು ನಂಬಿಕೆ ಇಡುವ ಸಂಗತಿ ಎಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದೇ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಗಮನಿಸಿರಿ. ಪ್ರಿಯರೇ, ಇದು ನಿಜವಾದ ಸುವಾರ್ತೆ ಮತ್ತು ಅದು ನಿನ್ನನ್ನು ರಕ್ಷಿಸುತ್ತದೆ. ನಾವು ರಕ್ಷಿಸಲ್ಪಟ್ಟ ಬಳಿಕ ನಾವು ಜೀವಿಸುವುದಕ್ಕಾಗಿ ದೇವರು ಒಂದು ಮಾರ್ಗವನ್ನು ಮಾಡಿದ್ದಾನೆ. ಅದು ಮೋಶೆಯ ಧರ್ಮಶಾಸ್ತ್ರವಲ್ಲ, ದಶಾಜ್ಞೆಗಳೂ ಅಲ್ಲ. ಈಗಿನ ಕೆಲವು ಪಂಗಡಗಳು ಏನೆಲ್ಲ ಕಲಿಸುತ್ತವೆ. ನಾನು ಅಂತಹ ಬೋಧನೆಯೊಂದರಲ್ಲೇ ಬೆಳೆದೆ. ನಮ್ಮ ಪ್ರಥಮ ಬೋಧನಾ ಪುಸ್ತಕದಲ್ಲಿ ಪವಿತ್ರ ಜೀವಿತದ ಕುರಿತು ಹೇಳುವಾಗ ದಶಾಜ್ಞೆಗಳ ಕುರಿತು ಹೇಳುತ್ತದೆ. ಒಂದು ವೇಳೆ ಪ್ರಿಯ ಮಿತ್ರನೇ, ನೀನು ಎಲ್ಲ 10 ಅಪ್ಪಣೆಗಳನ್ನು ಕೈಕೊಂಡಿರುವುದಾದರೆ ಇದು ಅಸಾಧ್ಯವಾದ ಸಂಗತಿ. ಅದು ನಿನ್ನನ್ನು ರಕ್ಷಿಸಲಾರದು. ಯಾಕಂದರೆ ನಿನ್ನನ್ನು ರಕ್ಷಿಸುವಂತಾದು ಕರ್ತನಾದ ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯೇ. ಆದ್ದರಿಂದ ಧರ್ಮಶಾಸ್ತ್ರವು ನಿನ್ನನ್ನು ರಕ್ಷಿಸಲಾರದು. ಧರ್ಮಶಾಸ್ತ್ರವು ಜೀವಿತ ನಡೆಸುವ ಒಂದು ವಿಧಾನವೂ ಅಲ್ಲ. ಅದು ಕ್ರೈಸ್ತ ಜೀವಿತ ವಿಧಾನವಲ್ಲ. ಹಾಗಾದರೆ ನಾವದನ್ನು ಮೀರಬಹುದೋ ಎಂದು ಯಾರಾದರೂ ಕೇಳಬಹುದು. ಆದರೆ ಅದನ್ನು ಮೀರುವ ಸ್ವಾತಂತ್ರ್ಯ ನಿನಗೆ ಕೊಡಲ್ಪಟ್ಟಿಲ್ಲ. ಆದರೆ ನಮಗಿರುವ ಜೀವನ ವಿಧಾನವು ದಶಾಜ್ಞೆಗಳಿಗಿಂತ ಉನ್ನತ ಮಟ್ಟದ್ದು ಎಂದು ಮಾತ್ರ ಅದು ತಿಳಿಸುತ್ತದೆ. ಆದರೆ ಪರ್ವತ ಪ್ರಸಂಗವು ಧರ್ಮಶಾಸ್ತ್ರವನ್ನು ಅತ್ಯುನ್ನತ ಮಟ್ಟಕ್ಕೆ ಏರಿಸಿದೆ ಎಂದು ನೀವೇ ಹೇಳಿದ್ದೀರಲ್ಲ. ಆದ್ದರಿಂದ ಅದು ನಮ್ಮ ಜೀವಿತ ವಿಧಾನವಾಗಬಹುದಲ್ಲ ಎಂದು ನೀವು ಕೇಳಬಹುದು. ಆದರೆ ಹಾಗಲ್ಲ. ಎಂದಾದರೂ ನೀವು ಪರ್ವತ ಪ್ರಸಂಗದಲ್ಲಿನ ನಿಯಮಗಳನ್ನು ಕೈಕೊಳ್ಳಬಹುದೋ ಎಂದು ಯೋಚಿಸಿದ್ದೀರಾ? ಒಂದು ಅಚ್ಚರಿಯ ಮಾತು ಕೇಳಬಲ್ಲಿರೋ? ಪರ್ವತ ಪ್ರಸಂಗದಿಂದಾಗಿ ಸಭೆಯಲ್ಲಿ ಬೇರೆ ಎಲ್ಲದಕ್ಕಿಂತ ಹೆಚ್ಚಿನ ಕಪಟಿಗಳು ಸಭೆಯ ಸದಸ್ಯನಾಗಿದ್ದು, ಉನ್ನತ ಅಧಿಕಾರಿಯಾದವನೊಬ್ಬ ಅನಾಗರಿಕನಂತೆ ದುರ್ಭಾಷೆ ಮಾತನಾಡುವವನಾದರೂ ತಾನೊಬ್ಬ ನಿಜ ಕ್ರೈಸ್ತನೆಂದು ಭಾವಿಸಿದವನ ಕುರಿತಾಗಿ ನಾನು ಹಿಂದೆ ಹೇಳಿದ್ದೆ. ಆದರೆ ನಿಜವಾಗಿ ಪರ್ವತ ಪ್ರಸಂಗದ ಬೆಳಕನ್ನು ಅವನ ಮೇಲೆ ಚೆಲ್ಲಿದಾಗ ಅವನು ಅದನ್ನು ಒಪ್ಪಿಕೊಂಡಿದ್ದ ಮಾತ್ರ. ಆದರೆ ಅದನ್ನು ಕೈಕೊಂಡಿರಲಿಲ್ಲವೆಂದು ತಿಳಿದು ಬಂತು. ಅವನಿಂದ ಅದನ್ನು ಕೈಕೊಳ್ಳುವುದು ಸಾಧ್ಯವೂ ಇರಲಿಲ್ಲ. ಅದರ ಪ್ರಕಾರ ಜೀವಿಸಲು ಯಾರಿಂದಲೂ ಆಗದು.
ಅದು ಧರ್ಮದ ಒಂದು ಮುಖವಾಡವನ್ನು ಮಾತ್ರ ಒದಗಿಸುತ್ತದೆ. ಪ್ರಿಯರೇ, ಅನೇಕರು ತಮ್ಮ ಹೃದಯ ಬದಲಾಗದಿದ್ದಾಗ ಇದನ್ನು ಧರಿಸಿಕೊಳ್ಳುತ್ತಾರೆ. ಆದರೆ ಮಾನವನ ಹೃದಯ ಮೊದಲು ಬದಲಾಗಬೇಕಾಗಿದೆ. ಪ್ರಿಯರೇ, ನಮ್ಮ ಹೃದಯದ ಸ್ಥಿತಿ ಹೇಗಿದೆ? ನಾವು ಬದಲಾಗಿ ಜೀವಿಸ್ತಾ ಇದ್ದೇವೆಯೋ ಅಥವಾ ಬದಲಾಗದ ಜೀವಿತದಲ್ಲಿ ಜೀವಿಸ್ತಾ ಇದ್ದೇವೆಯೋ? ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋಣವೇ? ಪ್ರಿಯರೇ, ಇಂದು ಉದಾರವಾದವು ರಾಜಕೀಯದಲ್ಲಿ ಮಾತ್ರವಲ್ಲ, ದೈವಶಾಸ್ತ್ರದಲ್ಲೂ ದೊಡ್ಡ ಪಾತ್ರವನ್ನು ವಹಿಸಿದೆ. ಅವರು ದೇವರ ಪಿತೃತ್ವ ಮತ್ತು ಮನುಷ್ಯನ ಸಹೋದರತ್ವದ ಬಗ್ಗೆ ಮಾತನಾಡುತ್ತಾರೆ. ಕರ್ತನಾದ ಯೇಸು ತನ್ನ ಕಾಲದ ಧಾರ್ಮಿಕ ಆಡಳಿತಗಾರರಿಗೆ ಸಹ ನೀವು ನಿಮ್ಮ ತಂದೆಯಾದ ಸೈತಾನನಿಂದ ಬಂದವರು ಎಂದು ಹೇಳಿ ಆತನು ಆ ಸಿದ್ಧಾಂತವನ್ನು ವಿರೋಧಿಸಿದನು. ಇದನ್ನು ನಾವು ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಸ್ಪಷ್ಟವಾಗಿ ಆ ದಿನಗಳಲ್ಲಿ ದೇವರನ್ನು ತಮ್ಮ ತಂದೆ ಎಂದು ಕರೆಯಲು ಸಾಧ್ಯವಾಗದ ಕೆಲವು ಜನರು ಇದ್ದರು. ದೇವರ ಸಾರ್ವತ್ರಿಕ ಪಿತೃತ್ವವು ಆಗ ಅನ್ವಯಿಸಲಿಲ್ಲ ಮತ್ತು ಅದು ಇಂದೂ ಅನ್ವಯಿಸುವುದಿಲ್ಲ. 2ನೇ ಮಹಾಯುದ್ಧದ ನಂತರ ಅಭಿವೃದ್ಧಿ ಹೊಂದಿದ ಒಂದು ದೇಶವು ಸಹೋದರ ಪ್ರೀತಿಯ ಮನೋಭಾವದಿಂದ ಜಗತ್ತನ್ನು ಎದುರಿಸಲು ಪ್ರಯತ್ನಿಸಿದೆ. ಇಂದು ಪ್ರಪಂಚದ ಅನೇಕ ರಾಷ್ಟ್ರಗಳು ಅದನ್ನು ದ್ವೇಷಿಸುತ್ತವೆ ಮತ್ತು ಉಳಿದವರು ಅಸೂಯೆ ಪಡುತ್ತಾರೆ. ಶಾಂತಿಯನ್ನು ಖರೀದಿಸಲು ಅವರು ಅಕ್ಷರಶಃ ಶತಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. ಇಂದು ಜಗತ್ತಿನಲ್ಲಿ ನಮಗೆ ಶಾಂತಿ ಇಲ್ಲ. ಏಕೆಂದರೆ ಸ್ನೇಹಿತರೆ, ಪರ್ವತ ಪ್ರಸಂಗದ ಮೂಲಕ ನೀವು ಜಗತ್ತನ್ನು ನಡೆಸಲು ಸಾಧ್ಯವಿಲ್ಲ. ಈ ತತ್ವಗಳನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸಿದ ರಾಜಕಾರಣಿಗಳು ನಮ್ಮಲ್ಲಿದ್ದಾರೆ. ತತ್ವಗಳು ಒಳ್ಳೆಯದಲ್ಲವೇ? ಖಂಡಿತ ಅವು ಒಳ್ಳೆಯವು. ಆದರೆ ಏನೋ ತಪ್ಪಿದೆ. ಏನು ತಪ್ಪಾಗಿದೆ? ಮನುಷ್ಯನ ಹೃದಯವೇ ತಪ್ಪು. ಮನುಷ್ಯನೇ ಸಮಸ್ಯೆ ಆಗಿದ್ದಾನೆ. ಪ್ರಿಯ ವೀಕ್ಷಕರೇ, ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವ ವೀಕ್ಷಕರೊಬ್ಬರು, ಸೇವಕರೇ, ನನಗೆ ಯಾವುದೇ ಸಮಸ್ಯೆಗಳಿಲ್ಲ, ನಾನೇ ಸಮಸ್ಯೆ ಎಂದು ತಿಳಿಸಿದರು. ಅದು ಲೋಕದಲ್ಲಿರುವ ಕಷ್ಟ. 10 ಆಜ್ಞೆಗಳಲ್ಲಿ ಯಾವುದೂ ತಪ್ಪಿಲ್ಲ. ಅವು ದೇವರಿಂದ ಬಂದಿವೆ. ಅವು ಆತನ ಮನಸ್ಸನ್ನು, ಆತನ ಇಚ್ಛೆಯನ್ನು ಬಹಿರಂಗಪಡಿಸುತ್ತವೆ. ಪ್ರಿಯರೇ, ಪರ್ವತ ಪ್ರಸಂಗವು ದೇವರ ಮನಸ್ಸು ಮತ್ತು ಇಚ್ಛೆಯನ್ನು ಸಹ ಬಹಿರಂಗಪಡಿಸುತ್ತದೆ. ಖಂಡಿತವಾಗಿಯೂ ಆ ಎರಡರಲ್ಲೂ ಯಾವುದೇ ತಪ್ಪಿಲ್ಲ. ಆದರೆ ಮಾನವ ಕುಲದಲ್ಲಿ ಏನೋ ಸಮಗ್ರವಾಗಿ ತಪ್ಪಿದೆ. ಪ್ರಿಯರೇ, ಮತ್ತಾಯನ ಸುವಾರ್ತೆಯಲ್ಲಿ ಕರ್ತನಾದ ಯೇಸುವಿನ ಮಾತುಗಳನ್ನು ಆಲಿಸಿರಿ. ಸಮಸ್ಯೆ ಎಲ್ಲಿದೆ ಎಂದು ಆತನು ನಿಮಗೆ ತಿಳಿಸುವನು. ಆದರೆ ಬಾಯೊಳಗಿಂದ ಹೊರಡುವಂಥವುಗಳು ಮನಸ್ಸಿನೊಳಗಿಂದ ಬರುತ್ತವೆ. ಇವೇ ಮನುಷ್ಯನನ್ನು ಹೊಲೆ ಮಾಡುವವು. ಹೇಗೆಂದರೆ ಮನುಷ್ಯನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಹಾದರ, ಸುಳ್ಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳು ಹೊರಟು ಬರುತ್ತವೆ. ಇವು ಮನುಷ್ಯನನ್ನು ಕೆಡಿಸುವಂಥವುಗಳು. ಆದರೆ ಕೈ ತೊಳಕೊಳ್ಳದೆ ಊಟ ಮಾಡುವುದು ಮನುಷ್ಯನನ್ನು ಕೆಡಿಸುವುದಿಲ್ಲ ಅಂದನು ಎಂಬುದಾಗಿ. ಪ್ರಿಯರೇ, ಇದನ್ನು ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ ನಾವು ಓದುತ್ತೇವೆ. ಕೈ ಮತ್ತು ದೇಹವನ್ನು ತೊಳೆಯುವ ಅಗತ್ಯವಿರುವ ಧರ್ಮವನ್ನು ನೀವು ಹೊಂದಬಹುದು ಮತ್ತು ನೀವು ಯಾವುದೇ ರೀತಿಯ ಆಚರಣೆ ಅಥವಾ ಪ್ರಾರ್ಥನೆಯ ಮೂಲಕ ಹೋಗಬಹುದು. ಆದರೆ ಹೃದಯವೇ ಸಮಸ್ಯೆ. ಮನುಷ್ಯನಿಗೆ ಇಂದು ಹತಾಶ ಹೃದಯ ತೊಂದರೆ ಇದೆ ಮತ್ತು ನಡೆಯುವುದು, ಓಡುವುದು ಅವನಿಗೆ ಸಹಾಯ ಮಾಡುವುದಿಲ್ಲ. ಅವನಿಗೆ ಯೇಸುವಿನ ಅಗತ್ಯವಿದೆ. ನಡೆಯುವುದು, ಓಡುವುದು ಅಲ್ಲ, ಅಂದರೆ ಜಾಗಿಂಗ್ ಅಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ ಹೊಸದಾಗಿ ಹುಟ್ಟುವುದು ಎಂದು ಕರೆಯಲ್ಪಡುವ ಪುನರ್ಜನ್ಮದ ಮೂಲಕ ಹೃದಯವನ್ನು ಬದಲಾಯಿಸಬಹುದು. ನಿಕೋದೇಮ ಎಂಬ ಹೆಸರಿನ ಒಳ್ಳೆಯ ಗೌರವಾನ್ವಿತ ಪರಿಸಾಯನಿಗೆ ಸಹ ಅವನು ಮತ್ತೆ ಹುಟ್ಟಬೇಕು ಎಂದು ಯೇಸು ಹೇಳಿದನು. ಪ್ರಿಯರೇ, ನಮ್ಮ ದಿನಗಳಲ್ಲಿ ಹೊಸದಾಗಿ ಹುಟ್ಟುವುದು ಎಂಬ ಪದಗುಚ್ಛವನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಮತ್ತು ನಿಂದಿಸಲಾಗುತ್ತಿದೆಯಾದರೂ ಅದು ಅದ್ಭುತವಾದ ಸತ್ಯ. ನನ್ನ ಸ್ನೇಹಿತರೆ, ನಾನು ಮತ್ತು ನೀವು ಪುನರುಜ್ಜೀವನಗೊಳ್ಳಬೇಕು. ಏಕೆಂದರೆ ನಮ್ಮಲ್ಲಿ ಹಳೆಯ ಸ್ವಭಾವವಿದೆ. ಕರ್ತನಾದ ಯೇಸು ಹೃದಯದಿಂದ ಹೊರಬರುವ ಬಗ್ಗೆ ಮಾತನಾಡಿದಾಗ ಆತನು ಜೋ ಡೋಗ್ಸನ ಹೃದಯದ ಬಗ್ಗೆ ಮಾತನಾಡುತ್ತಿರಲಿಲ್ಲ. ಅವನನ್ನು ಸೇರಿಸಿಕೊಂಡರೂ ಅವನು ನನ್ನ ಹೃದಯ ಮತ್ತು ನಿಮ್ಮ ಹೃದಯದ ಬಗ್ಗೆ ಮಾತನಾಡುತ್ತಿದ್ದನು. ನೋಡಿರಿ, ಹೃದಯವೇ ಸಮಸ್ಯೆ.
ಈ ಸಂಗತಿಯನ್ನು ಅಪೊಸ್ತಲನಾದ ಪೌಲನು ವಿಸ್ತರಿಸಿ ಹೀಗೆ ಹೇಳಿದ್ದಾನೆ. ಹೇಗೆಂದರೆ, ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವುವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ ಎಂಬುದಾಗಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಈಗ ನಾವು ನೀತಿಶಾಸ್ತ್ರದ ದಿನದಲ್ಲಿಯೂ ಘೋರ ಅನೈತಿಕತೆಯ ದಿನದಲ್ಲಿಯೂ ನಾವು ವಾಸಿಸುತ್ತಿದ್ದೇವೆ. ಜನರು ಯಹೂದ್ಯ ಕ್ರಿಶ್ಚಿಯನ್ ನೀತಿಶಾಸ್ತ್ರ ಎಂದು ಕರೆಯಲ್ಪಡುವುದನ್ನು ಮೀರಿಸುತ್ತಿದ್ದಾರೆ ಮತ್ತು ಅವರು ತಮ್ಮ ಇಚ್ಛೆಯಂತೆ ಮಾತಾಡುತ್ತಾರೆ. ಒಮ್ಮೆ ದೂರದರ್ಶನದಲ್ಲಿ ಕಾಲೇಜು ಪ್ರಾಧ್ಯಾಪಕರೊಬ್ಬರನ್ನು ಸಂದರ್ಶಿಸುವ ಸಮಯದಲ್ಲಿ ಅವರಿಗೆ ಒಂದು ಪ್ರಶ್ನೆ ಕೇಳಲಾಯಿತು. ಏನೆಂದರೆ, ನಮ್ಮ ದಿನದಲ್ಲಿ ಯಾವುದು ಸರಿ? ಅವರ ಉತ್ತರ ಹೀಗಿತ್ತು. ಹೇಗೆಂದರೆ, ನಿಮಗೆ ಒಳ್ಳೆಯದೆನಿಸಿದರೆ ಯಾವುದಾದರೂ ಸರಿ. ಪ್ರಿಯರೇ, ಅದರ ಪ್ರಕಾರ ನಿಮ್ಮ ತಂದೆ ಮತ್ತು ತಾಯಿಯನ್ನು ಕೊಲ್ಲುವುದು ನಿಮಗೆ ಒಳ್ಳೆಯದೆನಿಸಿದರೆ ಅದು ಸಂಪೂರ್ಣವಾಗಿ ಅವರ ಪ್ರಕಾರ ಸರಿಯಾಗಿರುತ್ತದೆ. ನೋಡ್ರಿ ಎಂಥ ಉತ್ತರಗಳು. ಪ್ರಿಯ ವೀಕ್ಷಕರೇ, ಹಳೆಯ ಸ್ವಭಾವವನ್ನು ನಿಯಂತ್ರಿಸಲು ದೇವರು 10 ಆಜ್ಞೆಗಳನ್ನು ಕೊಟ್ಟನು. ಆದರೆ ಅವರು ಹಳೆಯ ಸ್ವಭಾವವನ್ನು ಅದರಿಂದ ನಿಯಂತ್ರಿಸಲಿಲ್ಲ. ಏಕೆಂದರೆ ದೇವರು ಅವರಿಗೆ ನೀಡಿದ ರಾಷ್ಟ್ರವು ಆತನಿಂದ ಹೊರಟು ಹೋಯಿತು. ಅವರು ದೇವರಿಂದ ದೂರ ಹೋದರು. ಆದಾಗ್ಯೂ ಮನುಷ್ಯನು ಅದನ್ನು ತಲುಪಲು ಸಾಧ್ಯವಾಗಲಿಲ್ಲ. ಪೌಲನು ತನ್ನ ಪತ್ರಗಳಲ್ಲಿ ಇದನ್ನು ಪದೇ ಪದೇ ಹೇಳುತ್ತಾನೆ. ಈಗ ಮನುಷ್ಯನು ಹೇಗೆ ಬದುಕಬೇಕು? ಅವನು ತನ್ನ ಸ್ವಂತ ಪ್ರಯತ್ನದಿಂದ ಬದುಕಬಾರದು, ಏಕೆಂದರೆ ಅವನು ಅದನ್ನು ಮಾಡಲು ಸಾಧ್ಯವಿಲ್ಲ. ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಅಪೇಕ್ಷಿಸುವುದಿಲ್ಲ. ಇದನ್ನು ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22 ಮತ್ತು 23ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಈ ವಿಷಯಗಳನ್ನು ಉತ್ಪಾದಿಸುವ ಯಾವುದೇ ಕಾನೂನು ಇಲ್ಲ. ಪ್ರೀತಿಸುವುದು ನಿಮ್ಮಲ್ಲಿ ಅಥವಾ ನನ್ನಲ್ಲಿ ಸ್ವಾಭಾವಿಕವಲ್ಲ. ನಾನು ಲೈಂಗಿಕ ಪ್ರೀತಿಯನ್ನು ಉಲ್ಲೇಖಿಸುತ್ತಿಲ್ಲ, ಆದರೆ ಇತರರ ಬಗ್ಗೆ ನಿಜವಾದ ಕಾಳಜಿ ಮತ್ತು ದೇವರ ಮೇಲಿನ ನಿಜವಾದ ಪ್ರೀತಿಯನ್ನು ಉಲ್ಲೇಖಿಸುತ್ತಿದ್ದೇನೆ. ಆ ರೀತಿಯ ಪ್ರೀತಿ ಸ್ವಾಭಾವಿಕವಾಗಿ ಬರುವುದಿಲ್ಲ. ಸ್ವಾಭಾವಿಕವಾಗಿ ಬರುವುದನ್ನು ಮಾಡುವುದು ಎಂಬ ಜನಪ್ರಿಯ ಹಾಡು ಇತ್ತು. ಸರಿ, ಮನುಷ್ಯನು ಸ್ವಾಭಾವಿಕವಾಗಿ ಬರುವುದನ್ನು ಮಾಡಿದಾಗ ಅವನು ನಮ್ಮ ಸಮಕಾಲೀನ ನಾಗರಿಕತೆಯನ್ನು ಉತ್ಪಾದಿಸುತ್ತಾನೆ. ಅದು ಸಾಧ್ಯವಾದಷ್ಟು ಕಾನೂನು ಬಾಹಿರ ಮತ್ತು ಹಿಂಸಾತ್ಮಕವಾಗಿರುತ್ತದೆ. ಪ್ರಿಯರೇ, ನಮ್ಮ ರಾಷ್ಟ್ರದಲ್ಲಿ ದೇವರ ಮೇಲಿನ ಪ್ರೀತಿಯಲ್ಲಿ ಬದುಕಲು ಸಾಧ್ಯವೇ ಅಥವಾ ಇಲ್ಲವೇ ಎಂಬುದರ ಕುರಿತು ಉನ್ನತ ಸ್ಥಾನಗಳಲ್ಲಿರುವ ಅನೇಕರ ಮನಸ್ಸಿನಲ್ಲಿ ಗಂಭೀರವಾದ ಒಂದು ಪ್ರಶ್ನೆ ಇದೆ. ನನ್ನ ಸ್ನೇಹಿತರೆ, ಮನುಷ್ಯನ ಹಳೆಯ ಸ್ವಭಾವದ ಮೇಲೆ ನಿಯಂತ್ರಣವನ್ನು ಪುನಃಸ್ಥಾಪಿಸುವುದನ್ನು ಹೊರತುಪಡಿಸಿ ನಮಗೆ ಸಾಧ್ಯವಿಲ್ಲ. ಪ್ರೀತಿ, ಸಮಾಧಾನ ಇತ್ಯಾದಿಗಳ ಈ ಅದ್ಭುತ ಫಲಗಳನ್ನು ನೀವು ಹೇಗೆ ಉತ್ಪಾದಿಸಬಹುದು? ನಿಮ್ಮ ಸ್ವಂತ ಪ್ರಯತ್ನದಿಂದ ನೀವು ಅವುಗಳನ್ನು ಉತ್ಪಾದಿಸಲು ಸಾಧ್ಯವಿಲ್ಲ. ನಾವು ಪರ್ವತ ಪ್ರಸಂಗಕ್ಕೆ ಹಿಂತಿರುಗಿದಾಗ ಅಲ್ಲಿ ಅದು ಹೇಳುತ್ತದೆ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನ. ಪ್ರಿಯರೇ, ಈ ಬಗ್ಗೆ ದೇವರನ್ನು ಅರಿಯದವರೊಡನೆ ಮಾತನಾಡಿ ಅವರು ಶಾಂತರಾಗಿರುವುದರಿಂದ ಜಗತ್ತನ್ನು ಆನುವಂಶಿಕವಾಗಿ ಪಡೆಯುತ್ತಿದ್ದಾರೆಯೇ? ಆಕ್ರಮಣಕಾರರು ಶಾಂತತೆಯಿಂದ ಬಂದಿದ್ದಾರೆಯೇ ಎಂದು ಆಕ್ರಮಣಕ್ಕೆ ಒಳಗಾದ ದೇಶದ ಜನರನ್ನು ಕೇಳಿ ನೋಡಿ. ಸರಿ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಆದರೆ ಈ ಭೂಮಿಯಲ್ಲಿ ನಡೆದಾಡುವ ಅತ್ಯಂತ ಶಾಂತ ವ್ಯಕ್ತಿಯಾಗಿದ್ದ ರಾಜ ಬರುವವರೆಗೆ ಅಲ್ಲ. ಆತನು ಮಹಾನ್ ಶಕ್ತಿ ಮತ್ತು ಮಹಿಮೆಯಲ್ಲಿ ಬರಲಿದ್ದಾನೆ ಮತ್ತು ಆತನು ಈ ಭೂಮಿಯ ಮೇಲೆ ಅನ್ಯಾಯವನ್ನು ತೆಗೆದುಹಾಕಿ ತನ್ನ ರಾಜ್ಯವನ್ನು ಸ್ಥಾಪಿಸಲಿದ್ದಾನೆ. ಆತನು ಹಾಗೆ ಮಾಡಿದಾಗ ಪರ್ವತ ಪ್ರಸಂಗವು ರಾಜ್ಯದ ಕಾನೂನಾಗಿರುತ್ತದೆ.
ಆದರೆ ಇಂದು ನಾವು ಹೇಗೆ ಬದುಕಬೇಕು, ಆತ್ಮದ ಶಕ್ತಿಯಿಂದ ನಮ್ಮ ಜೀವನದಲ್ಲಿ ಈ ಅದ್ಭುತ ಫಲಗಳನ್ನು ಉತ್ಪಾದಿಸುವವನು ಆತನೇ. ಪ್ರೀತಿ, ಸಂತೋಷ, ಶಾಂತಿ. ನಿಮ್ಮ ಸ್ವಂತ ಹೃದಯದಲ್ಲಿ ಶಾಂತಿ ಹೇಗಿದೆ ಪ್ರಿಯರೇ? ನಿಮಗೆ ದೇವರೊಂದಿಗೆ ಶಾಂತಿ ಇದೆಯೋ? ದೇವರ ಆತ್ಮ ಮಾತ್ರ ನಿಮಗೆ ಶಾಂತಿ, ಸಂತೋಷವನ್ನು ನೀಡಬಲ್ಲದು. ನನ್ನ ಸ್ನೇಹಿತರೆ, ದೇವರ ನಿಜವಾದ ಸಂತೋಷವನ್ನು ಹೊಂದಿರುವುದು ಏನೆಂದು ನಿಮಗೆ ತಿಳಿದಿದೆಯೋ? ಹಾಗಾದರೆ ಈ ಶಾಂತತೆಯ ವ್ಯವಹಾರದ ಬಗ್ಗೆ ಹೇಗೆ? ನೀವು ಮತ್ತು ನಾನು ಶಾಂತರಾಗಿರಲು ಸಾಧ್ಯವಿಲ್ಲ. ಯಾಕಂದರೆ ನಮಗೆ ಹೆಮ್ಮೆಯ ಹೃದಯವಿದೆ. ನನಗೆ ಒಂದು ಇದೆ, ಜನರು ನನ್ನ ಬೆನ್ನು ತಟ್ಟುವುದನ್ನು ನಾನು ಆನಂದಿಸುತ್ತೇನೆ. ಆಗ ನೀವು ಅದನ್ನು ಇಷ್ಟಪಡುವುದಿಲ್ಲ ಎಂದು ಹೇಳಬೇಡಿ, ಏಕೆಂದರೆ ನೀವು ಸಹ ಅದನ್ನು ಇಷ್ಟಪಡುತ್ತೀರಿ. ನಾವು ಹೆಮ್ಮೆ ಪಡುತ್ತೇವೆ, ಅದು ಸ್ವಂತ ಪ್ರಕಟವಾಗುವ ಹಳೆಯ ಸ್ವಭಾವ. ಆದರೆ ಆತ್ಮದ ಫಲ ಶಾಂತತೆ. ನನ್ನ ಸೇವೆಯ ಉದ್ದಕ್ಕೂ ನಾನು ದೇವರನ್ನು ನನ್ನನ್ನು ಶಾಂತ ಮನುಷ್ಯನನ್ನಾಗಿ ಮಾಡುವಂತೆ ಕೇಳಿಕೊಂಡಿದ್ದೇನೆ. ಹೀಗೆಂದರೆ, ಓ ದೇವರೇ, ನನ್ನನ್ನು ಶಾಂತ ಮನುಷ್ಯನನ್ನಾಗಿ ಮಾಡಿ ನನಗೆ ನಮ್ರತೆಯನ್ನು ಕೊಡು, ನಾನು ಇರಬೇಕಾದ ರೀತಿಯ ಕ್ರೈಸ್ತರನ್ನಾಗಿ ಮಾಡು ಎಂಬುದಾಗಿ. ಪ್ರಿಯರೇ, ನಾನು ಅದನ್ನು ನನಗಾಗಿ ಮಾಡಲು ಸಾಧ್ಯವಿಲ್ಲ. ದೇವರು ಅದನ್ನು ಪವಿತ್ರಾತ್ಮನ ಮೂಲಕ ನಮಗಾಗಿ ಮಾಡಲು ಬಯಸುತ್ತಾನೆ. ನನ್ನ ಸ್ನೇಹಿತರೆ, ಇದು ಹೊಸ ಜೀವನ ವಿಧಾನ. ಇದು ಮೋಶೆಯ ವ್ಯವಸ್ಥೆಯಲ್ಲ, ಇದು ಪರ್ವತ ಪ್ರಸಂಗವಲ್ಲ, ಇದು ಹೊಸದು. ದೇವರು ನಮಗೆ ಪರಲೋಕದ ಸ್ಥಳಗಳಲ್ಲಿ ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನೀಡಿದ್ದಾನೆ. ಇದು ಆತನು ನಮಗೆ ನೀಡಿರುವ ಆಧ್ಯಾತ್ಮಿಕ ಆಶೀರ್ವಾದಗಳು. ಮತ್ತು ಈಗ ನಾವು ದೇವರ ಆತ್ಮನ ಶಕ್ತಿಯಿಂದ ಈ ಲೋಕದಲ್ಲಿ ಶಾಂತತೆಯ ಮನಸ್ಸು ಮತ್ತು ಹೃದಯದ ದೀನತೆಯಲ್ಲಿ ನಡೆಯಬೇಕು. ಮತ್ತು ಇಂದು ನಾವು ದೇವರಿಗಾಗಿ ಬದುಕಲು ಅನುವು ಮಾಡಿಕೊಡುವ ಪವಿತ್ರಾತ್ಮದಿಂದ ತುಂಬಬೇಕು. ಅದು ನಮ್ಮ ಜೀವನದಲ್ಲಿ ಫಲ ನೀಡುತ್ತದೆ. ಅದು ದೇವರ ಸೇವೆ ಮಾಡಲು ನಮಗೆ ಅನುವು ಮಾಡಿಕೊಡುತ್ತದೆ. ಪ್ರಿಯರೇ, ಇದು ನಮ್ಮನ್ನು ಕರೆಯಲಾಗುವ ಉನ್ನತ ಮಟ್ಟವಾಗಿದೆ. ನೀವು ಈಗ ಪರ್ವತ ಪ್ರಸಂಗವನ್ನು ಅದರ ನಿಜವಾದ ದೃಷ್ಟಿಕೋನದಲ್ಲಿ ನೋಡುತ್ತೀರಿ ಎಂದು ನನ್ನ ಆಶಯ. ಈಗ ನಾವು ನೀತಿಶಾಸ್ತ್ರವನ್ನು ಪ್ರತಿಪಾದಿಸಿದ ಪರ್ವತದಿಂದ ಕೆಳಗೆ ಬರಲು ಸಿದ್ಧರಿದ್ದೇವೆ. ಮತ್ತು ಆತನು ಈ ಭೂಮಿಯ ಮೇಲೆ ಆಳ್ವಿಕೆ ನಡೆಸಲು ಬಂದಾಗ ಈ ಕಾನೂನನ್ನು ಜಾರಿಗೊಳಿಸಲು ಆತನಿಗೆ ಚೈತನ್ಯವಿದೆ ಎಂಬುದನ್ನು ನೋಡುತ್ತೇವೆ. ಪ್ರಿಯರೇ, ಮನುಷ್ಯಕುಮಾರನು ಅಂದರೆ ಯೇಸು ಕ್ರಿಸ್ತನು ಕೆಟ್ಟು ಹೋಗಿರುವವರನ್ನೇ ಹುಡುಕಿ ಬಂದನು. ನಮ್ಮಲ್ಲಿರುವ ಅತಿ ಕೆಟ್ಟದಾದ ಹೃದಯವನ್ನು ಆತನಿಗೆ ಕೊಡುವುದಾದರೆ ಆತನು ನಮಗೆ ನೂತನ ಹೃದಯ, ನೂತನ ಮನಸ್ಸನ್ನೂ ಕೊಡುತ್ತಾನೆ. ಆಗ ನಾವು ಬದಲಾದ ಜೀವಿತವನ್ನು ಜೀವಿಸಲು ಸಾಧ್ಯ. ದೇವರ ವಾಕ್ಯದ ಗೂಢಾರ್ಥಗಳನ್ನು ನಾವು ಕಂಡುಕೊಂಡಿದ್ದೇವೆ. ನಮ್ಮ ಜೀವಿತದಲ್ಲಿ ನಾವು ಹೊಸಬರಾಗಿರಬೇಕೆಂದು ದೇವರು ಬಯಸಿದ್ದಾನೆ. ಆದ್ದರಿಂದ ಆತನ ವಾಕ್ಯಕ್ಕೆ ವಿಧೇಯರಾಗೋಣ. ನಮ್ಮನ್ನೇ ಆತನ ಕೈಗೆ ಒಪ್ಪಿಸಿಕೊಟ್ಟು ನೂತನ ಹೃದಯವನ್ನು ಹೊಂದಿದವರಾಗಿ, ಪರಲೋಕ ಭಾವದವರಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯದ ಮೂಲಕವಾಗಿ ನೀನು ತಿಳಿಸಿದಂಥ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ಹೌದು ಸ್ವಾಮಿ, ನಂಬಿಕೆಯ ಜೀವಿತಕ್ಕೆ ನಮ್ಮನ್ನು ನೀನು ಕರೆದಿದ್ದಿ. ಆ ನಂಬಿಕೆಯ ಜೀವಿತದಲ್ಲಿ ನಾವು ನಿನ್ನನ್ನು ಹಿಂಬಾಲಿಸುತ್ತಾ ನಿನ್ನ ವಾಕ್ಯವನ್ನು ಕೈಕೊಂಡು ನಡೆಯುವುದಕ್ಕೆ ಸಹಾಯ ಮಾಡು. ನೀನು ನಮ್ಮನ್ನು ನೋಡುವಾಗ ನಾವು ನೀನು ಮೆಚ್ಚದ ರೀತಿಯ ಜೀವಿತದಲ್ಲಿರುವುದಾದರೆ, ನೀನು ಮೆಚ್ಚದ ಮಾರ್ಗದಲ್ಲಿರುವುದಾದರೆ ಅದರಿಂದ ಬಿಡಿಸಿ ನಿನ್ನ ಮಾರ್ಗಕ್ಕೆ ನಡೆಸು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರಾಗಿ ಕರುಣ ಮಾಡು. ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಆಶೀರ್ವಾದವನ್ನು ನೆಲೆಗೊಳಿಸಿ ಶಾಂತಿಯ, ಸಮಾಧಾನದ, ಪರಿಪೂರ್ಣ ಸಂತೋಷದ ಜೀವಿತ ನಡೆಸಿ ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಮತ್ತಾಯನು ಬರೆದ ಸುವಾರ್ತೆಯು ಯೇಸುವನ್ನು ಯಾರೆಂದು ತಿಳಿಸುತ್ತದೆ? ಮತ್ತಾಯನು ಬರೆದ ಸುವಾರ್ತೆಯು ಯೇಸುವನ್ನು ಯಾರೆಂದು ತಿಳಿಸುತ್ತದೆ? ಉತ್ತರ: ದೇವಕುಮಾರನೆಂದು, ರಾಜನೆಂದು, ಕರ್ತನೆಂದು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772.
ದೈವಾನ್ವೇಷಣೆ ದೈವಾನ್ವೇಷಣೆ ಪ್ರತಿ ಮಾನವನಿಗೆ ದೇವರೇ ಅವಶ್ಯ ದೈವಾನ್ವೇಷಣೆ 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 ಪ್ರತಿ ಮಾನವನಿಗೆ ದೇವರೇ ಅವಶ್ಯ ದೈವಾನ್ವೇಷಣೆ 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 ಆಲಿಸಿ ಪ್ರಿಯರೇ ಯೇಸುವೇ ರಕ್ಷಕ ಆಲಿಸಿ ಪ್ರಿಯರೇ ಯೇಸುವೇ ರಕ್ಷಕ ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ ಪಡೆಯಿರಿ ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ ಪಡೆಯಿರಿ. ಪ್ರಿಯರೇ, ಇಂದಿನ ಅಧ್ಯಯನವು ಎಷ್ಟು ಅರ್ಥಗರ್ಭಿತವಾಗಿತ್ತಲ್ಲವೇ? ಅನೇಕ ಸತ್ಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ದೇವರು ತನ್ನ ಜನರನ್ನು ಆಳ್ವಿಕೆ ಮಾಡಲು ಅನೇಕ ವ್ಯವಸ್ಥೆಗಳನ್ನು ಮಾಡಿದ್ದಾನೆ. ನಮಗೆ ನಾವೇ ಸಮಸ್ಯೆ ಆಗಿದ್ದೇವೆ. ಈ ಸತ್ಯ ನಾವು ತಿಳಿದುಕೊಳ್ಳಬೇಕು. ನಾವು ಸ್ವಂತ ಪ್ರಯತ್ನದಿಂದ ಬದುಕದೆ ಆತ್ಮನ ಸಹಾಯದಿಂದ ನೂತನ ಜೀವಿತದಲ್ಲಿ ನಡೆಯೋಣ. ಆತ್ಮೀಯ ವೀಕ್ಷಕರೇ, ಹೇಗಿತ್ತು ದೇವರ ವಾಕ್ಯಗಳ ಅಧ್ಯಯನ? ಆಶೀರ್ವದಿಸಲ್ಪಟ್ಟಿದ್ದೀರಾ? ಹಾಗಾದರೆ ಇಂದೇ ಕರೆ ಮಾಡಿರಿ. ನೀವು ಜೊತೆಯಾಗಿ ಸೇವೆಯಲ್ಲಿ ಮುನ್ನಡೆಯೋಣ. ಅನೇಕರನ್ನು ಕ್ರಿಸ್ತನ ಬಳಿಗೆ ನಡೆಸೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.